ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಬರೋದೇ ಕಿಚನ್ನಿಗೆ ಬಂದು ಹಾಲು ಬಿಸಿ ಮಾಡಿ, ಹಿಂದಿನ ದಿನ ಸಾಂಬಾರೆಲ್ಲ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಬಿಸಿ ಮಾಡಿ, ಆಮೇಲೆ ಹೋಗಿ ಕೂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕಾಫಿ ಕುಡಿಯೋದು. ಇವತ್ತಿಂದ ಹೊಸ ಬ್ರೇಕ್ಫಾಸ್ಟ್ ರೊಟೀನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ರಾಗಿ ಮಾಲ್ಟು. ಸೊ ಇವಾಗಲೇ ಮಾಡಿ ಇಟ್ಬಿಡೋಣ ಅಂತ. ಯಾಕಂದರೆ ಅದು ಮಿನಿಮಮ್ 1 ಅವರ್ ಆದರೂ ಬೇಕಾಗತ್ತೆ ಕೂಲ್ ಡೌನ್ ಆಗೋದಕ್ಕೆ. ನೆನ್ನೆ ಮಿಲ್ ಮಾಡಿಸ್ಕೊಂಡು ಬಂದು ಹಿಂಗೊಂದು ದುಪ್ಪಟ್ಟ ಮುಚ್ಚಿಬಿಟ್ಟು ಇಟ್ಟಿದೆ ತಣ್ಣಗಾಗಲಿ ಅಂತ. ಇದನ್ನ ನಾವು ತುಂಬ ತಿಂಗಳುಗಳು ಇಡೋದ್ರಿಂದ ಮಿಲ್ ಮಾಡ್ಕೊಂಡು ಬಂದ ತಕ್ಷಣ ಓವರ್ ನೈಟ್ ಹಂಗೆ ಬಿಟ್ಬಿಟ್ರೆ ಅದು ಬಿಸಿ ಇರತ್ತಲ್ಲ ಹಿಟ್ಟು, ಅದೆಲ್ಲ ತಣ್ಣಗಾಗತ್ತೆ. ಆವಾಗ ಹಿಟ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ಹುಳ ಆಗ್ಬಿಡುತ್ತೆ. ಗುಡ್ ಮಾರ್ನಿಂಗ್. ಸುಡ್ತಾಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಸೋಫಾ ಮೇಲೆ ಕೂರೋರು ಮೊದಲೆಲ್ಲ, ಇವಾಗ ಬಂದು ಈ ಜಾಗಕ್ಕೆ ಫೆವಿಕ್ವಿಕ್ ಹಾಕೊಂಡು ಸ್ಟಿಕ್ ಆನ್ ಹಾಕ್ತಾವ್ರೆ. ಯಾಕಪ್ಪ? ಆ ಮೂಲೆಗೆ ಇಬ್ರು ಕಿತ್ತಾಡ್ತೀವಿ ಗೊತ್ತಾ. ಇಲ್ಲೊಂದು ಕಾರ್ನರ್ ಇದೆ ನೋಡಿ, ಈ ಕಾರ್ನರ್ ಅಲ್ಲಿ ಕಾಲ್ ನೀಡ್ಕೊಂಡು ಕೂತ್ಕೊಳ್ಳೋದು ಅಂದ್ರೆ ಸೂಪರ್ ಕಂಫರ್ಟ್ ಆಗಿರತ್ತೆ. ಆ ಕಾರ್ನರ್ಗೆ ಇಬ್ರು ಜಗಳ ಆಡ್ಕೊಂಡು ಯಾರಿಗೆ ಕಾರ್ನರ್ ಸಿಗಲ್ಲ ಅವ್ರು ಹೋಗಿ ಅಲ್ಲಿ ಆಫೀಸ್ ಚೇರ್ ಅಲ್ಲಿ ಕೂರ್ತೀವಿ. ಏನಿಲ್ಲ, ಎಲ್ಲ ಮುಗೀತು. ನೆನ್ನೆ ಬಟ್ಟೆ ವಾಶ್ ಮಾಡಿದೆಲ್ಲ ಅಲ್ಲೇ ಇದೆ. ಸ್ವಲ್ಪ ಇವಾಗಲೇ ಮಡ್ಸಿ ಇಟ್ಬಿಟ್ರೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಅಲ್ಲೇ ಇರತ್ತೆ. ಮಾಲ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಪೌಡರ್ ಓಕೆ, ತುಂಬಾ ಅಂದ್ರೆ ನಾನು ಅನ್ಕೊಂಡಿದ್ದು ಒಂದ್ ಸ್ವಲ್ಪ ಲಂಪ್ ಸಿಗತ್ತೇನೋ ಅನ್ಕೊಂಡು. ಏನಿಲ್ಲ, ಚೆನ್ನಾಗಿದೆ ಅಲ್ವಾ ಟೇಸ್ಟ್? ಓಕೆ, ಪುನಃ ಇನ್ನೊಂದ್ಸರಿ ಏನ್ ಮಾಡ್ಸೋದು ಬೇಡ, ಮ್ಯಾನೇಜ್ ಆಗತ್ತೆ. ಮನೇಲಿ ಪೂಜೆ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ. ಆಯ್ತಾ ಮನು? ಏನ್ ಮಾಡ್ತಾ ಇದೀಯಾ? ಓಕೆ. ಹೊರಡೋಣ. ಸೊ ಇತ್ತೀಚೆಗೆ ನನಗೆ ಎವ್ರಿ ವೀಕು ದೇವಸ್ಥಾನಕ್ಕೆ ಕರೆಕ್ಟಾಗಿ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಒನ್ ಆರ್ ದಿ ಅದರ್ ಕೆಲಸ ಬಂದು ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಸೊ ಅದಕ್ಕೆ ಆದಷ್ಟು ಟೈಮ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿಕೊಂಡು ಹೋಗೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ. ಏನಾಯ್ತಪ್ಪ? ಏನಾಯ್ತು? ಇದು ವರ್ಕ್ ಆಗ್ತಿರಲಿಲ್ಲ, ಸ್ಪೀಡೋಮೀಟರ್. ಅದಕ್ಕೆ ನೋಡ್ತಾ ಇದ್ದೀನಿ ಏನಾಯ್ತು. ವರ್ಕ್ ಆಗ್ತಾ ಇದೆ ಈಗ? ಆನ್ ಮಾಡಿದ್ರೆ ವರ್ಕ್ ಆಗ್ತಾ ಇದೆ. ಗಾಡಿ ಓಡಿಸ್ಬೇಕಾದ್ರೆ ವರ್ಕ್ ಆಗ್ತಾ ಇದೆ. ಹೌದಾ? ನೋಡೋಣ. ಮಧ್ಯ ದಾರಿಲಿ ಬಂದು ಸಡನ್ ಆಗಿ ನಿಲ್ಸಿದ್ರು. ನನಗೆ ಗಾಬರಿ ಆಯ್ತು, ಯಾಕಪ್ಪ ಅಂತ. ಕ್ಲಾಸ್ ತರದ್ ಮರ್ತ್ಕೊಂಡು ಬಂದ್ಬಿಟ್ಟೆ. ಧೂಳಿಗೆ ಕಣ್ಣೆಲ್ಲ ಚುಚ್ತಾ ಇದೆ, ಕಣ್ಣಲ್ಲಿ ನೀರು ಸೋರ್ತಾ ಇದೆ. ರೈನ್ ಕೋಟ್ ಎಲ್ಲ ತುಂಬ್ಕೊಂಡು ಬಂದು ಸಂಕಟ ಪಟ್ಕೊಂಡು ತುರುಕ್ತಾವ್ರೆಲ್ಲ. ಆಯ್ತಾ? ನಂದಿನಿ ಆಲೆ ಸಿಗ್ತಾ ಇಲ್ಲ ಎಲ್ಲೂ. 2-3 ನಂದಿನಿ ಔಟ್ಲೆಟಿಗೆ ಹೋದ್ವಿ, ಎಲ್ಲಿ ಹೋದ್ರೂ ಇವತ್ತು ಬಂದಿಲ್ಲ. ಬೆಳಗ್ಗೆ ಲಿಮಿಟೆಡ್ ಸ್ಟಾಕ್ ಬಂದಿತ್ತು, ಖಾಲಿಯಾಗಿದೆ. 1 hour 2 hours ಆಗತ್ತೆ ಬರೋದಕ್ಕೆ ಅಂತ ಹೇಳ್ತಾ ಇದ್ರು. ಮೊಸರು ತಗೊಂಡು ಮಗುಗೇನೋ ಸಡನ್ ಆಗಿ ಮೈಸೂರು ಪಾಕ್ ತಿನ್ನಂಗಾಗಿದೆಯಂತೆ. ತಗೊಳಪ್ಪ. ಯಾಕಪ್ಪ ಮೈಸೂರು ಪಾಕು? ನೀನು ಸ್ವೀಟ ಇಷ್ಟಪಡಲ್ಲ? ಅದರಲ್ಲಿ ಇರೋದೆಲ್ಲ ಖಾಲಿ ಮಾಡೋದೆ ನಾನು, ಅದರಲ್ಲಿ ನೋ ಡೌಟ್. ಅದಂತೂ ನನಗೆ ಕ್ರೇವಿಂಗ್ ಅಂತ ಒಂದು ಪೀಸ್ 2 ಪೀಸ್ ಆಮೇಲೆ ನನಗೆ ಇಂಟ್ರೆಸ್ಟ್ ಬರೋಲ್ಲ ಸ್ವೀಟ್. ಅದಕ್ಕೆ ನಾನು ಈ ಸ್ವೀಟ್ಗಳೆಲ್ಲ ತಂದು ಮನೇಲಿ ಸ್ಟಾಕ್ ಇಟ್ಕೊಳ್ಳಲ್ಲ. ಏನಂದರೆ ಅದಿದ್ದರೆ ನನಗೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ತಿಂದು ಖಾಲಿ ಮಾಡಾಕ್ಬಿಟ್ಟಿರ್ತೀನಿ. 9 ಪೀಸ್ ಕೊಟ್ಟರು, ಅಟ್ಲೀಸ್ಟ್ 10 ಪೀಸ್ ಆದರೂ ಕೊಡ್ಬೋದಲ್ಲ. 160 rupees ಅದಕ್ಕೆ. 9 ಪೀಸು 20 rupees, 18 ರೂಪಾಯಿ ಬಿತ್ತು. 18 ರೂಪಾಯಿ ಪೀಸು. ಕಾಸ್ಟ್ಲಿನೇ. ನಿಂಗೆ ಸ್ಪೆಷಲ್ ಮೈಸೂರು ಪಾಕ್ ಆ್ಯಕ್ಚುಲಿ. ಅದು ಚಿಕ್ಕದಿದೆ, ದೊಡ್ಡದು ಇಲ್ಲ. ಹೌದಾ? ತೀರಾ ಚಿಕ್ಕದು, ಮೋಸ ಇದೆ ನಂದಿನಿ ಒಳ್ಳೆ. ಇನ್ನು ತಗೋಬಾರ್ದು. ನನಗೆ ಮೈಸೂರು ಪಾಕ್ ಅಂದರೆ ಮೈಸೂರಲ್ಲಿರೋ ಗುರು ಸ್ವೀಟ್ಸ್ ನೆನಪಾಗತ್ತೆ. ಅಲ್ಲಿ ಸಖತ್ತಾಗಿರುತ್ತೆ ಸ್ವೀಟು. ಅಲ್ಲಿ ಮೈಸೂರು ಪಾಕ್ ಬಿಟ್ಟರೆ ನನಗೆ ಬೇರೆ ಕಡೆ ಏನು ಅಂತ ಪರಿಷ್ಟ ಆಗಲ್ಲ. ತಿಂದಿದ್ಯಾ ನೀನು ಗುರು ಸ್ವೀಟ್ಸ್? ಟೇಸ್ಟು ಇಲ್ಲ. ಹೌದಾ? ತಿಂದಿದ್ಯಾ ನೀನು ಗುರು ಸ್ವೀಟ್ಸ್ ಮೈಸೂರು ಪಾಕ್?
ಮೈಸೂರಿಗೆ ಹೋದಾಗ ಅಲ್ಲಿ ಟ್ರೈ ಮಾಡು, ಸಾಕಾಗಿರುತ್ತೆ. ಮನೆಗೆ ಬಂದಿದೆ ಒಂದು ಪೀಸ್ ಮೈಸೂರು ಪಾಕ್ ತಿಂದ್ವಾ, ಅದ್ರ ಜೊತೆಗೆ ಒಂದು ಹಣ್ಣು ತಿಂದ್ಬಿಟ್ಟು ಸೋಫಾ ಮೇಲೆ ಕುತ್ಕೊಂಡು ಲೇಟೆಸ್ಟ್ ನ್ಯೂಸ್ಗಳನ್ನ ನೋಡ್ತಾ ಇದ್ದೆ ಮೊಬೈಲಲ್ಲಿ, ಏನೇನು ಆಗ್ತಿದೆ ಅಂತ ಅಪ್ಡೇಟ್ಗಳು ತಗೊಂತಾ ಇದ್ದೆ. ಊಟ ಮಾಡೋಣ ಅಂತ ಎದ್ದು ನೋಡುವಷ್ಟರಲ್ಲಿ ಸಾಹೇಬ್ರು ಬಂದು ಮಲ್ಕೊಬಿಟ್ಟವ್ರೆ. ಫುಲ್ ಡೀಪ್ ಸ್ಲೀಪಲ್ಲವ್ರೆ. ಅದು ಯಾವ ಗ್ಯಾಪಲ್ಲಿ ಬಂದು ಮಲ್ಕೊಂಡ್ರೋ ಗೊತ್ತಿಲ್ಲ. ಮಲ್ಕೊಳ್ಳಿ, ಎದ್ದೇಳ್ಸೋದೇನು ಬೇಡ. ಬಟ್ ನನಗೆ ಹೊಟ್ಟೆ ಆಗ್ತಾಯಿದೆ, ನಾನು ಹೋಗಿ ಊಟ ಮಾಡ್ತೀನಿ. ಟೈಮಲ್ಲೇ 2 ಗಂಟೆ ಆಗಕ್ಕೆ ಬಂತೀನಿ, ಒಂದು 10 ನಿಮಿಷ ಟೈಮ್ ಇದೆ. ಊಟ ಮಾಡ್ಕೊಂಡು ಆಫೀಸಿಗೆ ಕೂತ್ಕೋಬೇಕು ಇವಾಗ. ಸಾಹೇಬ್ರು ಇವಾಗ ಎದ್ಬಿಟ್ಟು ಊಟ ಮಾಡ್ಬಿಟ್ಟು ಕೂತವ್ರೆ. ಏನಪ್ಪ ಯಾಕೆ ಹೋಗಿ ಮಲ್ಕೊಬಿಟ್ಟಿದೆ? ಎದ್ದು ಊಟ ಮಾಡೋಣ ಅಂತ ಹುಡುಕ್ತಾ ಇದೆ ಸಾಹೇಬ್ರು, ಅಲ್ಲೋಗಿ ಮಲ್ಕೊಂಡಿದ್ದೀರಾ ಆರಾಮಾಗಿ ಗೊರಕೆ ಹೊಡ್ಕೊಂಡು. ಇನ್ನು ನಿದ್ದೆ ಮೂಡಲ್ಲೇ ಇದ್ದೀಯಾ? ನಿದ್ದೆ ಬರುತ್ತೆ, ಮಲಗಬೇಡ, ಆಮೇಲೆ ನೈಟ್ ನಿದ್ದೆ ಬರಲ್ಲ. ನೆನ್ನೆ ನೈಟು ಎಷ್ಟು ಲೇಟೇ ಬಂದು ಮಲ್ಕೊಂಡಿದ್ದು, 2:30. ನಾನು 10:30 ಹೋಗಿ ಮಲ್ಕೊಂಡೆ. ನಿದ್ದೆ 10:30 ಇಲ್ಲ, ವಾಕಿಂಗ್ ಹೋದಾಗಲೇ 11 ಗಂಟೆಗೇನೋ. ನಾವು 11 ಗಂಟೆಗೇನೋ ವಾಕಿಂಗ್ ಹೋದ್ವಿ. 11:15 ವಾಪಸ್ ಬಂದು ಮಲ್ಕೊಂಬಿಟ್ಟೆ. ನನ್ಗೆ ಫುಲ್ ನಿದ್ದೆ ಬರ್ತಾ ಇದೆ ಅಂತ. ಇವ್ರು ಯಾವಾಗಲೂ ಮಧ್ಯರಾತ್ರಿ ದಡಬಡ ಅನ್ಕೊಂಡು ಬಂದು ಮಲ್ಕೊಂಡ್ರು. 2 ಡೇಸ್ ರಜದಲ್ಲಿ ಇದ್ನಲ್ಲ ಲಾಸ್ಟ್ ವೀಕು. ಇವತ್ತು ಆಫೀಸಿಗೆ ಲಾಗಿನ್ ಆದರೆ ಯಗ್ಗ ಮುಗ್ಗ ಕೆಲಸ ಇದೆ. ತಲೆ ಕೆಟ್ಟೈತಿ ಇವಾಗ ನನಗೆ. ಇಮೇಲ್ ಓದೋಕ್ಕೆ 1 ಅವರ್ ಆಯಿತು. ನನಗೆ ಅಷ್ಟು ಇಮೇಲ್ಸ್ ತುಂಬ್ಕೊಂಡಿದ್ದು. ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀನಿ ಕ್ಯಾಮ್ರಾದು ಚಾರ್ಜೇ ಫುಲ್ ಕಮ್ಮಿ ಆಗೋಗಿದೆ. ಚಾರ್ಜ್ ಹಾಕಿಲ್ಲ, 3 ಡೇಸ್ ಹಾಕಿದೆ ನಾನು ಚಾರ್ಜ್ಗೆ ಹಾಕಿ. ನಂದು ATM ಕಾರ್ಡು ಡೆಲಿವರಿ ಕೊಟ್ಟು 1 ವೀಕ್ ಮೇಲಾಗಿದೆ. ATMನ ಅಷ್ಟಾಗಿ ಉಪಯೋಗಿಸೋದೇ ಇಲ್ವಲ್ಲ, ಹಂಗಾಗಿ ಅದು ಅಷ್ಟು ರಿಕ್ವೈರ್ಮೆಂಟು ಬರಲ್ಲ. ಹಾಗಂತ ಆಕ್ಟಿವೇಟ್ ಮಾಡ್ದಲ್ಲೇ ಬಿಡೋಕ್ಕೂ ಆಗಲ್ಲ. ಅಲ್ಲಿದೆ ನಮ್ಮನೆಗೆ ಅಡ್ರೆಸ್ಸಿಗೆ ಡೆಲಿವರಿ ಆಗಿದೆ ಕಾರ್ಡು. ಆ ಕಡೆ ಹೋದಾಗೆಲ್ಲ ಏನೋ ಒಂದು ಕೆಲಸದಲ್ಲಿ ತಗ್ಲಾಕೊಂಡಿರ್ತೀವಿ, ಹೋಗೋದಕ್ಕೆ ಟೈಮ್ ಆಗಲ್ಲ, ಹಂಗೆ ಬರ್ತಾ ಇದೀವಿ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ್ಲೂ ಹೇಳ್ದೆ ಮನುಗೆ, ನಡಿಯಪ್ಪ ಮನೆಗೆ ಹೋಗಿ ತಗೊಂಡ್ ಬರೋಣ ಅಂತ. ಅವ್ರಿಲ್ಲ, ನನಗೆ ಸಂಜೆ ಏನೋ ಕೆಲಸ ಇದೆ ಮಂಜು, ಅವಾಗ ಬರೋಣ, ಇವಾಗ ಲೇಟ್ ಆಗ್ಬಿಡತ್ತೆ ನಡಿ ಅಂತ ಅಂದ್ರು. ನೀವು ಹೋಗ್ತೀನಿ ಬಿಡು, ತಗೊಂಡ್ಬರ್ತೀನಿ ಎಲ್ಲ. ಹಾಗೆ ಗಾಡಿದು ಸರ್ವಿಸ್ ಬಿಡ್ತೀನಿ, ಇದು ಕಾರ್ಡ್ ತಗೊಂಡು ಬರ್ತೀನಿ. ಆ ಸ್ಪೀಡೋಮೀಟರ್ ವರ್ಕ್ ಆಗ್ತಿಲ್ಲಲ್ಲ, ಅದೆಲ್ಲ ತೋರಿಸ್ಕೊಂಡು ಬರ್ತೀನಿ. ಆ ಗಾಡಿ ಸರ್ವಿಸ್ ಮಾಡಿಸ್ಲೇ ಇಲ್ಲ ನೀನು? ಆ ಗಾಡಿದೇ ಇರ್ತಾರೆ, ಸರ್ವಿಸಿಗೆ ಬಿಡ್ತೀಯಾ? ನೋಡ್ತೀನಿ, ಅದು ಡಿಸೈಡ್ ಮಾಡ್ತೀನಿ ಎಲ್ಲ. ಓಕೆ, ಮರೀದಂಗೆ ನಾನು ಕಾರ್ಡ್ ತೊಗೊಂಡು ಬಾ ಇವತ್ತಾದ್ರೂ. ಆಮೇಲೆ ಇದು ಡಿಆಕ್ಟಿವೇಟ್ ಆಗಿಬಿಟ್ರೆ ಕಷ್ಟ. ಅದು ಒಂದು ಪಿನ್ ಕೊಟ್ಟಿರ್ತಾರಲ್ಲ, ಅದು ಎಕ್ಸ್ಪೈರ್ ಆಗಿಬಿಟ್ರೆ ಕಷ್ಟ, ಆಮೇಲೆ ತಲೆನೋವಾಗುತ್ತೆ. ಮನು ಇಲ್ಲ ಮನೆಯಲ್ಲಿ, ಆಫೀಸ್ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಟೈಮೇ ರಿಯಲೈಸ್ ಆಗಿಲ್ಲ ನನಗೆ. 7:15 ಆಗಿದೆ. ಹಾಲಲ್ಲಿ ಲೈಟ್ ಹಾಕಿಲ್ಲ, ದೇವ್ರ ಮನೆಯಲ್ಲಿ ಲೈಟ್ ಹಾಕಿಲ್ಲ. ಹಿಂಗೆ ಒಬ್ಳೆ ಏನಾದ್ರು ಕೂತ್ಕೊಂಡ್ರೆ ಒಂದೊಂದ್ಸರಿ ಆಫೀಸ್ ಕೆಲಸದಲ್ಲಿ ಮುಳುಗೋಗ್ಬಿಟ್ರೆ ಟೈಮ್ ಗೊತ್ತೇ ಆಗಲ್ಲ. ಇವಾಗ ಜಸ್ಟ್ ಮನು ಫೋನ್ ಮಾಡಿದ್ರು ಏನಾದರೂ ಬೇಕಾ ಅಂತ, ಅವಾಗ ನೋಡ್ತಾ ಇದ್ದೀನಿ ನಾನು ಟೈಮ್ನ. ಕಾಫಿ ಕುಡಿಯಂಗಾಗಿದೆ ನನಗೆ ಸಿಕ್ಕಾಬಟ್ಟೆ. ಬೆಳಗ್ಗೆ 1 ಕಪ್, ಸಾಯಂಕಾಲ 1 ಕಪ್ ಕಾಫಿ ಇರಲೇಬೇಕು, ಇಲ್ಲಾಂದ್ರೆ ಮೈಂಡು ವರ್ಕ್ ಆಗಲ್ಲ, ಆಕ್ಟಿವೇಟ್ ಆಗಲ್ಲ. ಹಾಗಾಗಿ ನನ್ಗೆ ಅರ್ಜೆಂಟ್ ಕಾಫಿ ಬೇಕು, ನೀನು ಬರ್ತಾ ಹಾಲು ತಗೊಂಡ್ ಬಾ ಅಂತಂದೆ. ಹೋಗ್ತಾ ಕೇಳ್ಕೊಂಡು ಹೋದ್ರಂತೆ, ಈವ್ನಿಂಗ್ ಸ್ಟಾಕ್ ಇನ್ನೂ ಬಂದಿಲ್ಲ ಸರ್ ಅಂತ ಹೇಳಿದ್ರಂತೆ. ಬೆಳಗ್ಗೆನು ನಮ್ಗೆ ಹಾಲೇ ಸಿಗ್ಲಿಲ್ವಲ್ಲ, ದೇವಸ್ಥಾನದಿಂದ ಬರ್ತಾ ಹಾಲು ಕೇಳಿದ್ವಿ. ಬೆಳಗ್ಗೆನು ಲಿಮಿಟೆಡ್ ಸ್ಟಾಕ್ ಏನೋ ಬಂದಿತ್ತಂತೆ, ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅಲ್ಲೇ ನಮ್ಮ ಹಳೆ ಏರಿಯಾಯಿಂದನೇ ತಂದ್ಬಿಡು, ಅಲ್ಲೇನಾದ್ರೂ ಸಿಕ್ಕಿದ್ರೆ ಅಂತ ಹೇಳಿದ್ದೀನಿ. ಈಗ ಅವ್ರು ಬಂದ ತಕ್ಷಣ ಅರ್ಜೆಂಟಾಗಿ 1 ಕಪ್ ಕಾಫಿ ಕುಡಿದ್ರೆ ಮೈಂಡ್ ಫುಲ್ ಆಕ್ಟಿವೇಟ್ ಆಗಿ ಹೋಗ್ಬಿಡತ್ತೆ ನನಗೆ. ಇಲ್ಲಿ ನೋಡಿ, ಹಾಲು ತಗೊಂಡು ಬಾ ಕಾಫಿ ಕುಡಿಬೇಕು ಅಂದ್ರೆ ಊಟ ಟೈಮಿಗೆ ಬಂದವ್ರೆ. ಏನಪ್ಪ ಅದು ಇಂಪಾರ್ಟೆಂಟ್. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold.